ಭಾಳ ಡಿಸ್ಟರ್ಬಿಂಗ್ ಡೆವಲಪ್ಮೆಂಟ್. ನಾನು ನಿನ್ನೆ ಇಸ್ಮಾಯಿಲ್ ತಮ್ಮಟ್ಕರ್ ಅವ್ರದ್ದು ಪ್ರೆಸ್ ಕಾನ್ಫರೆನ್ಸ್ದು ವಿಡಿಯೋ ಕ್ಲಿಪ್ಪಿಂಗು ನೋಡಿದೆ. ಆಮೇಲೆ ಇವತ್ತು ಪೇಪರ್ದಾಗೂ ಬೆಳಗ್ಗೆ ಎಲ್ಲ ಓದಿದೆ. ಇದು ಭಾಳ ಅಂದ್ರೆ ಭಾಳ ಡಿಸ್ಟರ್ಬಿಂಗ್ ಡೆವಲಪ್ಮೆಂಟು. ನಮ್ಮ ಧಾರವಾಡ, ವಿಶೇಷವಾಗಿ ಧಾರವಾಡ ಶಾಂತಿಪ್ರಿಯರ ನಾಡು. ಇಲ್ಲೇ ಈ ರೀತಿಯ ಡೆವಲಪ್ಮೆಂಟ್ ಆಗತ್ತಂತಂದ್ರೆ ಭಾಳ ಅಂದ್ರೆ ಭಾಳ ಇದು ವಿಚಾರ ಮಾಡುವಂಥ ವಿಚಾರ. ಹಾಗಾಗಿ ಆ ರೀತಿ ಯಾರು ಮಾಡಾಕತ್ತಾರ ಅವ್ರ ಮೇಲೆ ಇಮಿಡಿಯೇಟ್ಲಿನ ಯಾವುದೇ ರೀತಿಯ ಮುಲಾಜಿಲ್ದಂಗೆ ಇಮಿಡಿಯೇಟ್ಲಿ ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೇನೆ. ನೋಡ್ರಿ, ಯಾವುದೋ ಬೇರೆ ಬೇರೆ ಒಂದು ಪಾರ್ಟಿ ಹೋಗಿರಲಿ ಅಥವಾ ಬೇರೆ ಪಾರ್ಟಿ ಹೋಗಿರಲಿ, ಬೇರೆ ಬೇರೆ ರಾಜಕೀಯ ವಿಚಾರಗಳಿರ್ಬೋದು, ಸೈದ್ಧಾಂತಿಕವಾಗಿ ಬೇರೆ ಬೇರೆ ಇರ್ಬೋದು, ಅಥವಾ ವಿತಿನ್ ಪಾರ್ಟಿಯೊಳಗೆ ಅಥವಾ ಒಂದು ನಾವು ಮಾಡ್ತಿರುವಂಥ ಸಂಘಟನೆಯೊಳಗೆ ನಮ್ಮ ವಿಚಾರ ಬೇರೆಯವ್ರ ವಿಚಾರ ಬೇರೆ ಬೇರೆ ರೀತಿ ಇರ್ಬೋದು. ಅದನ್ನು ಎದುರಿಸುವಂಥ ಅಥವಾ ಅದನ್ನು ಸಾಲ್ವ್ ಮಾಡೋಕ್ಕೆ ಬೇರೆ ರೀತಿಯ ಪದ್ಧತಿಗಳಿರ್ತಾವೆ. ಈ ರೀತಿ ಒಂದು ಮರ್ಡರ್ ಮಾಡೋಕ್ಕೆ ಪ್ರಯತ್ನ ಮಾಡ್ಯಾರಂತಂದ್ರೆ ಇದು ಭಾಳ ಅಂದ್ರೆ ಭಾಳ ಗಂಭೀರವಾದ ವಿಚಾರ. ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಗೌರ್ಮೆಂಟ್ ಆ್ಯಕ್ಷನ್ ತೆಗೆದುಕೊಳ್ಬೇಕು, ಪೊಲೀಸರು ಆ್ಯಕ್ಷನ್ ತೊಗೋಬೇಕಂತ ನಾವು ಒತ್ತಾಯ ಮಾಡ್ತೀನಿ. ಇದು ಭಾಳ ಅಂದ್ರೆ ಭಾಳ ರಾಂಗ್ ಡೆವಲಪ್ಮೆಂಟ್. ಸರಿಗೆ ಶಾಸಕರಿಗೆ ಅನುದಾನ ಬರುತ್ತೆ, ಅವರಿಗೆ ಮರ್ಡರ್ ಮಾಡೋ ಬಂದರೆ ಆ ಎಲ್ಲ ಹುಡುಗರು ಯಾರು ಅವರೆಲ್ಲ ಡ್ರಗ್ಸ್ ತೊಗೊಂಡು ಆಡಾಡುವಂಥ ಹುಡುಗರು. ಈಗ ಐತಲ್ಲ, ಕಮಿಷನರ್ ಸ್ಟೆಪ್ ತೊಗೊಂಡಾರೀಗ ಡ್ರಗ್ಸ್ ತೊಗೊಳೋರಿಗೆ ಹಿಡ್ಯಾಕ. ಡ್ರಗ್ಸ್ ತೊಗೊಳೋರಿಗೆ ಅಷ್ಟೇ ಹಿಡಿದ್ರೆ ಆಗೋದಿಲ್ಲ. ಮೇನ್ ಡ್ರಗ್ಸ್ ಪೆಡ್ಲರ್ಸ್ ಯಾರ್ದಾರ, ಡ್ರಗ್ಸ್ ಸಪ್ಲೈ ಎಲ್ಲಿಂದ ಆಗತ್ತೈತಿ ಅದು ಎಲ್ಲರಿಗೂ ಗೊತ್ತೈತಿ. ಹುಬ್ಬಳ್ಳಿ ಧಾರವಾಡದಾಗ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಅದಾರ ಅವ್ರಿಗೆಲ್ಲರಿಗೂ ಸತೆ ಯಾರು ಡ್ರಗ್ ಪೆಡ್ಲರ್ಸು, ಯಾರು ಮೇಜರ್ ಡೀಲರ್ಸ್ ಅದಾರ, ಎಲ್ಲಿಂದ ಬರ್ತೈತಿ ಎಲ್ಲ ಗೊತ್ತೈತಿ. ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋವಂಥ ಕೆಲಸ ಆಗ್ಬೇಕು. ಅದನ್ನು ಬಿಟ್ಟು ಇದು ಡ್ರಗ್ಸ್ ತೊಗೊಳ್ಳೋವಂಥವ್ರಿಗೂ ಹಿಡೀಲಿ, ಆದ್ರೆ ಅದು ತೊಗೊಳ್ಳೋವಂಥವ್ರಿಗೆ ಹಿಡಿದು ಅವ್ರ ಪಾಲಕರ ಕಡೆಯಿಂದ ರೊಕ್ಕ ವಸೂಲು ಮಾಡುವಂಥ ದಂಧೆ ಆಗಬಾರ್ದು. ಅದು ಇಂಪಾರ್ಟೆಂಟ್. ಈಗ ಡ್ರಗ್ಸ್ ತೊಗೊಳ್ಳೋವಂಥ ಹುಡುಗರಿಗೆ ಹಿಡೀಲಿ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ಆದರೆ ಮೇನ್ ಆ್ಯಕ್ಷನ್ ಆಗಬೇಕಾಗಿದ್ದು ಡ್ರಗ್ಸ್ ಪೆಡ್ಲರ್ಸು, ಡ್ರಗ್ಸ್ ಸಪ್ಲೈಯರ್ಸು, ಡ್ರಗ್ ಡೀಲರ್ಸ್, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.